ನಮಸ್ಕಾರ. KRTET 2022ಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದವಾದಂತಹ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಸೊ ಏನು ಅಂತಂದು ಕೇಳ್ಬೋದು ನೋಡಿ. KRTET 2022ರಲ್ಲಿ 6ರಿಂದ 8ನೇ ತರಗತಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಎಲ್ಲರ ಒಂದು ಮನೆ ಮಾತಾಗಿರುವಂಥ ಕರ್ನಾಟಕ ಅಕಾಡೆಮಿಯಿಂದ ಒಂದೇನೆಂದರೆ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸೊ ಈಗಾಗಲೇ ಇವರ ಒಂದು ಸಾಕಷ್ಟು ಸೀರೀಸ್ಗಳನ್ನು ನೀವು ನೋಡಿರ್ತೀರಿ ಅಂತ ಅನ್ಕೊತೀನಿ ನಾನು. GPS ಟೈಮ್ನಲ್ಲಿ ಆಗಿರಬಹುದು. ಅಲ್ಲಿ ಏನಂತಂದರೆ ಪ್ರಮುಖವಾಗಿ ಸೈಕಾಲಜಿ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, GK ಆಗಿರ್ಬೋದು, ಇನ್ನೂ ಹಲವಾರು ಕನ್ನಡ ಆಗಿರ್ಬೋದು, ಹಲವಾರು ಪುಸ್ತಕಗಳನ್ನು ಒಂದು ತೆಗೆದುಕೊಂಡು ಬಂದಂತಹ ಒಂದು ಸಂಸ್ಥೆ ಅಂತಂದು ಹೇಳ್ಬೋದು. ಸೊ ಈ ಒಂದು ಸೆಷನ್ದಲ್ಲಿ ನಾನು ಕರ್ನಾಟಕ ಅಕಾಡೆಮಿಯಿಂದ KRTETಗೆ ಸಂಬಂಧಪಟ್ಟಂತೆ ಇವತ್ತಿನ ಒಂದೇನಂತಂದರೆ ಒಂದು ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನಾಕೋಶ ಅಂತಂದೇ ಹೇಳ್ಬೋದು. ಸೊ ಹಾಗಿದ್ರೆ ಈ ಒಂದು ಪುಸ್ತಕದಲ್ಲಿ ಏನೇನು ಒಳಗೊಂಡಿದೆ ಏನು ಅಂತಂದು ಕೂಡ ನೀವು ಕೇಳ್ಬೋದು. ನೋಡಿ, ಈ ಒಂದು ಪುಸ್ತಕವನ್ನು ಕರ್ನಾಟಕ ಅಕಾಡೆಮಿಯ ಪ್ರೊಪ್ರೈಟರ್ ಆದಂಥ ಶ್ರೀ ಇಮಾಮ್ ಸಾಬ್ ಮುಲ್ತಾನಿ ಸರ್ ಹಾಗೂ ಸಂಜೀವ್ ರಾಯ್ಕರ್ ಸರ್ ಅವರು ಫ್ರೇಮ್ ಮಾಡಿರ್ತಾರೆ ಅಂತಂದು ಹೇಳ್ಬೋದು. ಸೊ ಹಾಗಿದ್ರೆ ಈ ಒಂದು ಪುಸ್ತಕದ ವಿಶೇಷತೆ ಏನು ಅಂತಂದು ಕೇಳಿದಾಗ ನಮ್ಮ ಒಂದು TETಗೆ ಬೇಕಾದಂಥ ಎಲ್ಲ ಒಂದು ಮಾಹಿತಿಯನ್ನು ಇದರಲ್ಲಿ ಹಾಕಿದ್ದಾರೆ ಅಂತಂದೇ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ ನಾನು, ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನಾಕೋಶ ಅಂತಂದಿದೆ. ಇದು ಸ್ಪೆಷಲ್ ಆಗಿ ಅದಕ್ಕೆ ಅಂತಂದರೆ KRTETಗೆ ಸಂಬಂಧಪಟ್ಟಂಥ ಒಂದು ಪುಸ್ತಕ ಅಂತಂದು ಹೇಳ್ಬೋದು. ಅದರಲ್ಲೂ ವಿಶೇಷವಾಗಿ 6ರಿಂದ 8ನೇ ತರಗತಿ ನಾವೇನು ಪೇಪರ್ 2 ಬರೀತೇವಲ್ಲ, ಸೊ ಅಂತಹ ಎಲ್ಲ ಅಭ್ಯರ್ಥಿಗಳು ಕೂಡ ಈ ಒಂದು ಬುಕ್ಕನ್ನು ಪರ್ಚೇಸ್ ಮಾಡ್ಕೋಬಹುದು. ಯಾಕಂದರೆ ಇವಾಗ ಇನ್ನೇನು 30 ದಿನಗಳಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಈ ಒಂದು TETಯನ್ನು ಬರೀಬೇಕಾಗತ್ತೆ. ಅಂದರೆ ಇವತ್ತು ಆಲ್ರೆಡಿ ಏನಂತಂದರೆ ಸೆಪ್ಟೆಂಬರ್ 5 ಇದೆ, ಇನ್ನೇನು ಅಕ್ಟೋಬರ್ 5 ಇದೆ. ಸೊ ಇನ್ನೇನು ನಾವು ಏನಂತಂದರೆ ನವೆಂಬರ್ 6ಕ್ಕೆ ಎಕ್ಸಾಮನ್ನು ಬರೆಯುವಂಥ ಒಂದು ಸಂದರ್ಭ ಇರುವ ಕಾರಣ ಇಲ್ಲಿ ಪ್ರಮುಖವಾಗಿ ನಾವು ಏನು ಮಾಡಬೇಕಾಗತ್ತೆ, ಒಂದು ತಿಂಗಳಲ್ಲಿ ನಾವು ಯಾವ ರೀತಿ ಪ್ರಿಪೇರ್ ಆಗಬೇಕಲ್ಲ, ಸೊ ಅದಕ್ಕೆ ಬೇಕಾದಷ್ಟು ಎಲ್ಲ ಕೀ ಪಾಯಿಂಟ್ಸ್ಗಳು ಈ ಪುಸ್ತಕ ಒಳಗೊಂಡಿದೆ ಅಂದರೆ ಇಲ್ಲಿ ತಪ್ಪಾಗಲಾರದು. ಸೊ ನೋಡ್ತಾ ಇರ್ಬೋದು ನೀವು ಏನೇನಿದೆ ಅಂತ ಒಂದ್ಸರಿ ನೋಡ್ಕೊಂಬಿಡೋಣ. ಪರೀಕ್ಷೆಗೆ ಎಷ್ಟು ಬೇಕೋ ಅಷ್ಟೇ ಮಾಹಿತಿಯನ್ನು ಇದು ಒಳಗೊಂಡಿದೆ. DED ಡಿಗ್ರಿ ಜೊತೆಗೆ BEd ಮತ್ತೆ ಮಾಡಿದಂಥ ಅಭ್ಯರ್ಥಿಗಳು ಅಂದರೆ ಅದೇ ಹೇಳಿದೆ ನಿಮಗೆ, ಪೇಪರ್ 2 ಯಾರು ಮಾಡಿರ್ತಿರಲ್ಲ, ಸೊ ಅವ್ರಿಗೆ ಬೇಕಾದಂಥ ಮತ್ತು ಅವರು ಓದಬೇಕಾದಂಥ ಒಂದು ವಿಶೇಷವಾದ ಪುಸ್ತಕ ಅಂತಂದೇ ಹೇಳ್ಬೋದು. ಸೊ ಹಾಗಿದ್ರೆ ಇಲ್ಲಿ ಒಳಗೊಂಡಂಥ ವಿಶೇಷತೆ ಏನು ಹಾಗಿದ್ರೆ ಈ ಒಂದು ಪುಸ್ತಕದಲ್ಲಿ ನೋಡಿದಾಗ KTBS ಪಠ್ಯ ಪುಸ್ತಕಗಳ ಒಂದು ಪರಾಮರ್ಶನ ವಿಶೇಷವನ್ನು ಇಲ್ಲಿ ನೋಡ್ತಾ ಇರ್ಬೋದು ನೀವು. 6ರಿಂದ 12ನೇ ತರಗತಿ ಎಲ್ಲ ಪ್ರಮುಖ ಪುಸ್ತಕಗಳನ್ನು ಇಲ್ಲಿ ಇದರಲ್ಲಿ ಕೀ ಪಾಯಿಂಟ್ಸ್ಗಳನ್ನು ಒಳಗೊಂಡಿದೆ ಅಂತ ಹೇಳಬಹುದು. ಜೊತೆಗೆ ಬ್ಲೂ ಪ್ರಿಂಟ್ ಆಧಾರಿತ ಪ್ರಶ್ನೋತ್ತರ ವಿವರಣೆ, ನೆಕ್ಸ್ಟ್ ಬೋಧನಾಶಾಸ್ತ್ರದ ಪ್ರಶ್ನೋತ್ತರಗಳ ಒಂದು ಸಮಂಜಸ ವಿವರಣೆ ಇದೆ. ಜೊತೆಗೆ ಇಲ್ಲಿ ಏನಂದರೆ ಸರ್ ಬಗ್ಗೆ ಒಂದು ಮಾಹಿತಿ ಇದೆ ನೋಡಿ. ಏನಂದರೆ KTETಯಲ್ಲಿ ಅಂದರೆ ಕರ್ನಾಟಕ TETಯಲ್ಲಿ ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ 119 ಅಂಕಗಳನ್ನು ಗಳಿಸುವುದರೊಂದಿಗೆ ಮತ್ತು ಜೊತೆಗೆ 5 ಬಾರಿ TET ಮತ್ತು 2 ಬಾರಿ CTET ಆಗಿರ್ಬೋದು. ಜೊತೆಗೆ ನಿಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ಅಕಾಡೆಮಿ ಪ್ರೊಪ್ರೈಟರ್ ಆದಂಥ ಶ್ರೀ ಇಮಾಮ್ ಸಾಬ್ ಮುಲ್ತಾನಿ ಸರ್ ಅವರು ಮೊನ್ನೆ ನಡೆದಂಥ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಯಲ್ಲಿ 78.91 ಅಂಕಗಳನ್ನು ಗಳಿಸಿರ್ತಾರೆ ಅಂತಂದೇ ಹೇಳ್ಬೋದು. ಸೊ ಈ ಎಲ್ಲ ಅನುಭವಗಳೊಂದಿಗೆ ಏನಂತಂದರೆ ಈ ಒಂದು ಪುಸ್ತಕವನ್ನು ರಚನೆ ಮಾಡಿರ್ತಾರೆ ಅಂತಂದು ಕೂಡ ಇಲ್ಲಿ ಹೇಳ್ಬೋದು. ಸೊ ಅದಕ್ಕೆ ಏನಂತಂದರೆ ಈ KRTETಗೆ ಬೇಕಾದಂಥ ಪರೀಕ್ಷೆಯ ಒಂದು ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಂಥ ಏಕೈಕ ಪುಸ್ತಕ ಈ ಒಂದು ಸಮಾಜ ವಿಜ್ಞಾನ ಪುಸ್ತಕ ಅಂತಂದೇ ಹೇಳ್ಬೋದು. ಇಲ್ಲಿ ನೋಡಿ, ಮತ್ತು ಜೊತೆಗೆ ಇಲ್ಲಿ ಯಾವ ಅಂತ ನೋಡಿದಾಗ ಇಲ್ಲಿವರೆಗೆ ಏನಂತಂದರೆ 6 TETಗಳು ನಡೆದಿರ್ತವೆ ಪ್ರಮುಖವಾಗಿ. ಅಲ್ಲಿ ಅದಕ್ಕೆ ಏನಂತಂದರೆ 2014, 15 ಮತ್ತು 2017, 2019, 20 ಮತ್ತು 21ರಲ್ಲಿ ನಡೆದಂಥ ಎಲ್ಲ ಪ್ರಮುಖ TETಗಳ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಸಾಲ್ವ್ ಮಾಡಲಾಗಿದೆ. ಜೊತೆಗೆ ಏನಂತಂದರೆ 5 ಪ್ರಮುಖ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಇಲ್ಲಿ ಕೊಡಲಾಗಿದೆ ಅಂತಂದೇ ಹೇಳ್ಬೋದು. ಸೊ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಇದು ಒಳಗೊಂಡಿದೆ ಅಂತಂದು ಹೇಳ್ಬೋದು. 5 ಕರ್ನಾಟಕ TET 5 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಒಳಗೊಂಡಂಥ ಒಂದು ಪುಸ್ತಕನೇ ಅಂತಂದು ಹೇಳ್ಬೋದು. ಮತ್ತು ಜೊತೆಗೆ ಏನಂತಂದರೆ ಇಲ್ಲಿ ನಾವು 120ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ನಮಗೆ ಇದು ಒಂದು ಮಾರ್ಗದರ್ಶಿ, ಒಂದು ಸಹಾಯಕವಾದಂಥ ಒಂದು ಸೀರೀಸ್, ಬೆಸ್ಟ್ ಸೀರೀಸ್ ಅಂತಂದೇ ಹೇಳ್ಬೋದು. ಜೊತೆಗೆ ಒಂದು ಸ್ವಲ್ಪ ಇಂಡೆಕ್ಸ್ ನೋಡ್ಕೊಂಬಿಡೋಣ ಏನೇನು ಒಳಗೊಂಡಿದೆ ಅಂತಂದು. ಸೊ ಇದು ಎಲ್ಲ ನಿಮಗೆ ಗೊತ್ತಿರುವಂಥ ವಿಷಯ ಅನ್ಕೋತೀನಿ. ಹಾಗಿದ್ರೆ ಈ ಒಂದು ಪುಸ್ತಕದ ಬೆಲೆ ಎಷ್ಟು ಅಂತಂದರೆ 410 ರೂಪಾಯಿಗಳಿರುತ್ತೆ ನೋಡಿ. ಈ ಒಂದು ಪುಸ್ತಕದ ಬೆಲೆ 410 ರೂಪಾಯಿ ಇರುತ್ತೆ. ನಾನು ಇಲ್ಲಿ ಕೆಲವೊಂದಿಷ್ಟು ನಿಮಗೆ ಕಾಂಟ್ಯಾಕ್ಟ್ ನಂಬರ್ಗಳನ್ನು ಕೊಡ್ತೀನಿ. ಸೊ ಅಲ್ಲಿ ನೀವು ಕಾಲ್ ಮಾಡಿ ಕೇಳಿದಾಗ ಇದಕ್ಕಿಂತ ಕಡಿಮೆ ಕೂಡ ಆಗ್ಬೋದು, ಜೊತೆಗೆ ಇಷ್ಟೇ ಕೂಡ ಇರ್ಬೋದು. ನೋಡಿಕೊಂಡು ನೀವು ಅಲ್ಲಿ ಅವ್ರ ಜೊತೆ ಮಾತಾಡಬೇಕಾಗತ್ತೆ. ಇಲ್ಲಿ ನೋಡಿ, ಟಾಪ್ ಎಕ್ಸಾಮ್ಸ್ ಆನ್ಲೈನ್ ಬುಕ್ ಹೌಸ್ನಲ್ಲಿ ಕೂಡ ನೀವು ಇದನ್ನು ಆನ್ಲೈನ್ ಮಾಡಿದರೆ, ಅಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡಿದರೆ ಕೂಡ ನಿಮ್ಮ ಮನೆಗೆ ಒಂದು ತಲುಪಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಈ ಒಂದು ನಂಬರನ್ನು ಕೂಡ ನೀವು ನೋಟ್ ಮಾಡಿ ಇಟ್ಕೋಬಹುದು. ನೋಡಿ, ಟಾಪ್ ಎಕ್ಸಾಮ್ಸ್ ಬುಕ್ ಹೌಸ್ ದಾವಣಗೆರೆ ಅಂತಂದಿದೆ. 88801500 ಇದೆ. ಜೊತೆಗೆ 8951781517 ಕೂಡ ಈ ಒಂದು ನಂಬರ್ಗೆ ಕೂಡ ನೀವೇನಂತಂದರೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಬುಕ್ಸನ್ನು ಮನೆಗೆ ಕಳಿಸ್ತಾರೆ ಅಂತಂದು ಹೇಳ್ಬೋದು. ಜೊತೆಗೆ ಇನ್ನೂ ಕೆಲವು ನಂಬರ್ಗಳಿವೆ, ಅವುಗಳನ್ನು ಕೂಡ ಕೊಡ್ತೀನಿ. ಮೊದಲಿಗೆ ನಾವು ಇಲ್ಲಿ ಕಂಟೆಂಟನ್ನು ನೋಡ್ಕೊಂಡ್ಬಿಡೋಣ, ಈ ಪುಸ್ತಕದಲ್ಲಿ ಏನೇನಿದೆ ಅಂತಂದು.
ನೋಡಿ 2014ರಲ್ಲಿ ನಡೆದಂತಹ ಒಂದು ಏನಂದರೆ ಟಿ ಇ ಟಿಯ ಅಲ್ಲಿ 4 ಉತ್ತರಗಳನ್ನು ಸಾಲ್ವ್ ಮಾಡಿದಂತಹ ಒಂದು ಪ್ರಶ್ನೆ ಪತ್ರಿಕೆಗೆ ಅಂತಂದು ಹೇಳ್ಬೋದು. 2014, 2015, 2017, 19 ಇದೆ, 20 ಇದೆ, 21 ಇದೆ. ಸೊ ಇಲ್ಲಿ ಪ್ರಮುಖವಾಗಿ 6 ಟಿ ಇ ಟಿಗಳ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಸಾಲ್ವ್ ಮಾಡಿದ್ದಾರೆ. ಜೊತೆಗೆ ಏನಂತಂದರೆ 5 ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಇಲ್ಲಿ ಕೊಟ್ಟಿರ್ತಾರೆ ಅಂತಂದೇ ಹೇಳ್ಬೋದು. ಸೊ ಇವಿಷ್ಟು ಏನಂತಂದರೆ ಈ ಒಂದು ಇಂಡೆಕ್ಸ್ನಲ್ಲಿ ಅಥವಾ ಈ ಒಂದು ಕಂಟೆಂಟ್ ಅಂತಂದು ಹೇಳ್ಬೋದು ಈ ಪುಸ್ತಕ ಒಳಗೊಂಡಂತಹದ್ದು. ಇನ್ನು ಜೊತೆಗೆ ಏನಂತಂದರೆ ಯಾರು ಈ ಪರೀಕ್ಷೆಯನ್ನು ಬರೆಯಬಹುದು ಎಂಬ ಒಂದು ಸಂಪೂರ್ಣವಾದಂಥ ಮಾಹಿತಿ ಇದೆ. ಇನ್ನು ನೆಕ್ಸ್ಟ್ ಏನಿದೆ ಹಾಗಿದ್ರೆ ಇಲ್ಲಿ ಸ್ವಲ್ಪ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗ್ತಾರೆ ನೋಡಿ. ಪತ್ರಿಕೆ 2 KTETಯಲ್ಲಿ 2014ರಿಂದ 2021ರಲ್ಲಿ ಎಲ್ಲಿ ಯಾವ ಒಂದು ಏನಂದರೆ ಕಾನ್ಸೆಪ್ಟ್ ಮೇಲೆ ಹೆಚ್ಚು ಪ್ರಶ್ನೆಗಳು ಬಂದಿವೆ, ಎಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ, ಆ ರೀತಿ ಎಲ್ಲ ಒಂದು ಬ್ಲೂ ಪ್ರಿಂಟ್ ಹಾಕಿಬಿಟ್ಟು ಈ ಒಂದು ಪುಸ್ತಕದ ರಚನೆಯನ್ನು ಮಾಡಿದ್ದಾರೆ ಅಂತಂದೇ ಹೇಳ್ಬೋದು. ಸೊ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ನೀವು, ಎಲ್ಲ ನಿಮಗೆ ಕಾಣಿಸ್ತಾ ಇದೆ ಅನ್ಕೊತೀನಿ ನಾನು. ಜೊತೆಗೆ ಇಲ್ಲಿ ಬೋಧನಾಶಾಸ್ತ್ರ ಆಗಿರ್ಬೋದು. ಸೊ ಇವಿಷ್ಟು ಏನಂತಂದರೆ ಅಲ್ಲಿ ಯಾವ ಒಂದು ವಿಷಯದ ಮೇಲೆ, ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೋತ್ತರಗಳು ಬಂದಿವೆ ಎಂಬ ಒಂದು ಮಾಹಿತಿಯನ್ನು ಇಲ್ಲಿ ಕೊಡ್ತಾ ಹೋಗ್ತಾರೆ ಅಂತಂದು ಹೇಳ್ಬೋದು. ಜೊತೆಗೆ ಇಲ್ಲಿ ಇದು ಪ್ರಮುಖವಾಗಿ ಸಮಾಜ ವಿಜ್ಞಾನ ಆದ ಒಂದು ಕಾರಣದಿಂದ ಇಲ್ಲಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಯಾವ ಒಂದು ಕಾನ್ಸೆಪ್ಟ್ ಮೇಲೆ ಹೆಚ್ಚಿನ ಒಂದು ಪ್ರಶ್ನೆಗಳು ಬಂದಿವೆಯಲ್ಲ, ಸೊ ಆ ಒಂದು ಒಂದು ಕಾನ್ಸೆಪ್ಟನ್ನು ಕಾನ್ಸಂಟ್ರೇಟ್ ಮಾಡಿಬಿಟ್ಟು ರಚನೆ ಆದಂಥ ಒಂದು ಏಕೈಕ ಪುಸ್ತಕ ಅಂತಂದೇ ಹೇಳ್ಬೋದು. ಸೊ ಏನಂತಂದರೆ ಅದು ನಿಮ್ಗೆ ಹೇಳಿದೆ, ಇದು ಸ್ಪೆಷಲಾಗಿ KRTTಗೆ ಇರ್ತಕ್ಕಂಥ ಒಂದು ಪುಸ್ತಕವಾಗಿದೆ. ಸೊ ಅದಕ್ಕೆ ನೀವು 30 ದಿನದಲ್ಲಿ ಏನಾದರೂ ಕೀ ಪಾಯಿಂಟ್ಸ್ಗಳನ್ನ ತೆಗೆದುಕೊಂಡು ಪ್ರಿಪೇರ್ ಆಗಬೇಕಪ್ಪ ಅಂತಂದರೆ, ಯಾಕೆಂದರೆ ಈ ಸಲ ಏನಂತಂದರೆ 2022 ಎಲ್ಲ ಪಠ್ಯಪುಸ್ತಕಗಳು ಪರಿಷ್ಕರಣೆಗೊಂಡಂತಹ ಒಂದು ಕಾರಣದಿಂದ ಏನಂದರೆ ಇವಾಗ ಎಲ್ಲ ಒಂದು ಹೊಸ ಸಿಲೆಬಸ್ಸನ್ನು ನಮಗೆ ಕವರ್ ಮಾಡಲಿಕ್ಕೆ ಟೈಮ್ ಇಲ್ಲ. ಆದ ಕಾರಣದಿಂದ ಈ ರೀತಿ ಕೀ ಪಾಯಿಂಟ್ಸ್ಗಳನ್ನು ಹೊಂದಿದಂಥ ಒಂದು ಏಕೈಕ ಪುಸ್ತಕ ಕೊಂಡ್ರೆ ಸಾಕು. ಸೊ ಅದರಲ್ಲಿರ್ತಕ್ಕಂಥ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ನಾವು ಹೇಗೆ ಬೇಕೋ ಹಾಗೆ ಪ್ರಿಪೇರ್ ಆಗಬಹುದು ಅಂತಂದು ಹೇಳ್ತಾ, ಸೊ ಹಾಗಿದ್ರೆ ಈ ಒಂದು ಪುಸ್ತಕದ ಬೆಲೆ ಕೂಡ ನಿಮ್ಗೆ ಹೇಳಿದೆ ಎಷ್ಟು ಅಂದರೆ 410 ರೂಪಾಯಿಗಳಿವೆ. ಸೊ ಇಲ್ಲಿ ಟಾಪ್ ಎಕ್ಸಾಮ್ಸ್ ಆನ್ಲೈನ್ ಬುಕ್ ಹೌಸ್ ನಂಬರ್ ಕೂಡ ಹೇಳಿದ್ದೀನಿ. ಜೊತೆಗೆ ಇನ್ನೂ ಕೆಲವು ನಂಬರ್ಗಳಿವೆ, ಅವುಗಳನ್ನು ಕೂಡ ಕೊಡ್ತೀನಿ ನಾನು, ಬೇಕಂದರೆ ನೋಟ್ ಮಾಡಿಟ್ಕೊಳ್ಳಿ. ನೋಡಿ, ಇದು ಪುಸ್ತಕದ ಒಂದು ಮುಖಪುಟ ಅಂತಂದೇ ಹೇಳ್ಬೋದು. KTET ಅಂತಂದಿದೆ, ಏನಂದರೆ KTET ಸಕ್ಸಸ್ ಸೀರೀಸ್ ಅಂತಂದಿರುತ್ತೆ ಅದ್ರ ಮೇಲೆ. ಮತ್ತು ಸಮಾಜ ವಿಜ್ಞಾನ ವಿವರಣಾತ್ಮಕ ಪ್ರಶ್ನಾಕೋಶ ಅಂತಂದಿರುತ್ತೆ. ಸೊ ಈಗಾಗಲೇ ಇವರ ಪುಸ್ತಕಗಳನ್ನು ಕೂಡ ನೀವು ನೋಡಿರ್ತೀರ GPST ಟೈಮ್ನಲ್ಲಿ. ಸಾಮಾನ್ಯ ವಿಜ್ಞಾನ ಆಗಿರ್ಬೋದು, ಭಾಷಾ ಸಾಮರ್ಥ್ಯ ಆಗಿರ್ಬೋದು, ಸಮಾಜ ವಿಜ್ಞಾನ ಆಗಿರ್ಬೋದು, ಶೈಕ್ಷಣಿಕ ಮನೋವಿಜ್ಞಾನದ ಕೈಗನ್ನಡಿ, ಇವಿಷ್ಟು ಏನಂದರೆ ವೆರಿ ಸಕ್ಸಸ್ಫುಲ್ ಕಂಡಂಥ ಪುಸ್ತಕಗಳು. ಈ ಒಂದು ಪುಸ್ತಕಗಳಿಂದ ಸಾಕಷ್ಟು ಜನ ಏನಂದರೆ ನಿಮ್ಮ ಒಂದು ಎಕ್ಸಾಮ್ನಲ್ಲಿ ಸಕ್ಸಸ್ ಕೂಡ ಕಂಡಿರ್ತೀರ ಅಂತಂದು ಹೇಳ್ಬೋದು. ಸೊ ಅದೇ ರೀತಿ ಏನಂದರೆ ನಿಮ್ಮ ಒಂದು KRTETನಲ್ಲಿ ಸ್ಕೋರನ್ನು ಹೆಚ್ಚಿಗೆ ಮಾಡ್ಕೋಬೇಕನ್ನೋರೆಲ್ಲರೂ ಕೂಡ ಈ ಒಂದು ಪುಸ್ತಕವನ್ನು ನೀವು ಪರ್ಚೇಸ್ ಮಾಡಬಹುದು ಅಂತಂದು ಹೇಳ್ತಾ, ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನೋಡಿ ಇದೇ ಒಂದು ಪುಸ್ತಕ ಅಂತಂದು ಹೇಳ್ತಾ. ಒಂದು ಸೆಕೆಂಡ್ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಡ್ತೀನಿ ನೋಡಿ. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ಗಳಿವೆ, ಅಮಿತ್ ಸರ್ ಅಂತಂದಿರ್ತಾರೆ. ಸೊ ಅವರ ಒಂದು ನಂಬರ್ ಅಂತಂದು ಹೇಳ್ಬೋದು. ಮೊದಲೇ ನಂಬರ್ 9036363533 ಇದೆ, ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಬೇಕಂತಂದರೆ. ಇದು ಕೂಡ ಅವ್ರ ನಂಬರೇ ಅಂತಂದು ಹೇಳ್ಬೋದು. 9036363533 ಅಂತಂದಿದೆ. ಇವೆಲ್ಲ ನಂಬರ್ ಸೇಮೇ ಇದೆ. ಸೊ ಸರ್ ಕಳಿಸಿದ್ರು, 3 ನಂಬರ್ ಕಳಿಸಿದ್ರು. ಇಲ್ಲಿದೆ ನೋಡಿ, ಈ ನಂಬರನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಅಮಿತ್ ಸರ್ ಅಂತಂದಿದೆ. ಸೊ ಈ ನಂಬರ್ಗೆ ನೀವು ಕಾಲ್ ಮಾಡಿದರೆ ಅಲ್ಲಿ KRTET ಸೋಷಿಯಲ್ ಸೈನ್ಸ್ ಬುಕ್ಕನ್ನು ಕಳಿಸಿ ಅಂತಂದರೆ ಕಳಿಸ್ತಾರೆ ಅಂತಂದೇ ಹೇಳ್ಬೋದು. ಸೊ ಈ ನಂಬರನ್ನು ನೋಟ್ ಮಾಡಿ ಇಟ್ಕೊಳ್ಳಿ, 9036363533 ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಅಲ್ಲಿ ಕಾಲ್ ಮಾಡಿ ನೀವು ಕೇಳಬೇಕು ಏನಂದರೆ ಕರ್ನಾಟಕ ಅಕಾಡೆಮಿಯಿಂದ ಹೊರಬಂದಂತಹ ಒಂದು ಸಮಾಜ ವಿಜ್ಞಾನ ಪುಸ್ತಕ ಅಂತಂದರೆ ಅವ್ರು ನಿಮಗೆ ಅವೈಲಬಲ್ ಅಂದರೆ ಮನೆಗೇ ಕಳಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಅಂತಂದು ಹೇಳ್ಬೋದು. ಸೊ ಇದಿಷ್ಟು ಏನಂತಂದರೆ ಈ ಒಂದು ಪುಸ್ತಕದ ಬಗ್ಗೆ ಇರ್ತಕ್ಕಂಥ ಮಾಹಿತಿಯಾಗಿದೆ. ಸೊ ಈ ಒಂದು ಪುಸ್ತಕವನ್ನು ಪರ್ಚೇಸ್ ಮಾಡಿ ನೀವು TETಯಲ್ಲಿ 120ಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಿ ನಿಮ್ಮ ಒಂದು GPST ನೆಕ್ಸ್ಟ್ ಬರ್ತಕ್ಕಂತಹ ಎಕ್ಸಾಮ್ಗೆ ನೀವು ಹೈ ಸ್ಕೋರ್ ಮಾಡಿಕೊಂಡ್ರೆ ನಿಮ್ಮ ಒಂದು ಬ್ಯಾಕ್ ಸ್ಕೋರ್ ಕೂಡ ಹೆಚ್ಚಿಗೆ ಆಗುವುದರ ಮೂಲಕ ನೀವು ಒಂದು ಸಕ್ಸಸ್ಸನ್ನು ಕಾಣ್ಬೋದು ಅಂತಂದು ಹೇಳ್ತಾ, ಎಲ್ಲರಿಗೂ ಕೂಡ ಶುಭವಾಗಲಿ. ಈ ಒಂದು ಪುಸ್ತಕವನ್ನು ಪರ್ಚೇಸ್ ಮಾಡಿ, ಏಕೆಂದರೆ 30 ದಿನಗಳಲ್ಲಿ ನೀವು ಸಕ್ಸಸ್ ಕಾಣಬೇಕಂತಂದರೆ ಈ ಪುಸ್ತಕ ವೆರಿ ಇಂಪಾರ್ಟೆಂಟ್ ಅಂತಂದು ಹೇಳ್ತಾ, ಎಲ್ಲರಿಗೂ ಕೂಡ ಶುಭವಾಗಲಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.